ಜನವರಿ 1, 3, 1, 4, 1, 5 ರಂದು ನಡೆಯುವ ಹೂವಿನ ಶಿಗ್ಲಿಯ ವಿರಕ್ತಮಠದ 47ನೇ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಭಕ್ತರಿಗೆ ಪೂಜ್ಯರ ಸಂದೇಶ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ಹೂವಿನ ಶಿಗ್ಲಿ ವಿರಕ್ತಮಠದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ 1, 3, 1, 4, 1, 5 ರಂದು ಜರುಗಲಿದ್ದು ಸಕಲ ಸದ್ಭಕ್ತರು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಲಿಂ ನಿರಂಜನಾನಂದ ಸ್ವಾಮಿಗಳ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ವಿರಕ್ತಮಠದ ಪೂಜ್ಯರಾದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಭಕ್ತರಿಗೆ ನಮ್ಮ ಗದಗವಾಣಿ ವಾಹಿನಿಯ ಮುಖಾಂತರ ಸಂದೇಶ ನೀಡಿದ್ದಾರೆ. ವರದಿ ನಿಂಗಪ್ಪ ಮುದಗಲ್ಲ, ಲಕ್ಷ್ಮೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಹೂವಿನ ಶಿಗ್ಲಿ ವಿರಕ್ತ ಮಠದ ಜಾತ್ರೆ ಅಂದರೆ ನಾಡಿನೆಲ್ಲೆಡೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಅದಕ್ಕಾಗಿ ನಮ್ಮ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಗಡಿಭಾಗದಲ್ಲಿರ್ತಕ್ಕಂಥ ಈ ಒಂದು ಶ್ರೀಮಠ ಗದಗ ಜಿಲ್ಲೆ, ಹಾವೇರಿ ಜಿಲ್ಲೆ ಹಾಗೆಯೇ ಧಾರವಾಡ ಜಿಲ್ಲೆ 3 ಜಿಲ್ಲೆಯ ಭಕ್ತರನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು. ಇಷ್ಟೇ ಅಲ್ಲದೆ ನಮ್ಮ ದೂರದ ಬೀದರ್ ಜಿಲ್ಲೆ, ಮಹಾರಾಷ್ಟ್ರ, ತೆಲಂಗಾಣದಲ್ಲೂ ಕೂಡ ಭಕ್ತರನ್ನು ಇದು ಪಡ್ಕೊಂಡಿದೆ. ಆ ಕಾರಣವಾಗಿ ನಾಡಿನ ಮೂಲೆ ಮೂಲೆಗಳಿಂದ ಇಂಥ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. 13ನೇ ತಾರೀಕಿನವರೆಗೂ ಕೂಡ 1ನೇ ತಾರೀಕಿನಿಂದ ನಮ್ಮ ಶ್ರೀಮಠದಲ್ಲಿ ಕೊಟ್ಟೂರು ಬಸವೇಶ್ವರ ಪುರಾಣ ಕಾರ್ಯಕ್ರಮ ಪ್ರಾರಂಭವಾಗಿದೆ. 13ನೇ ತಾರೀಕಿನ ಬೆಳಗಿನ ಜಾವ ಲಿಂಗ ದೀಕ್ಷೆ ಹಾಗೂ ಅಯ್ಯಾಚಾರ ಕಾರ್ಯಕ್ರಮ ಇರ್ತದೆ. ಅಂದೇ ಸಾಯಂಕಾಲ ಪ್ರವಚನ ಮಹಾಮಂಗಲ ಕಾರ್ಯಕ್ರಮ ಇರ್ತದೆ. 14ನೇ ತಾರೀಕಿನ ದಿವಸ ಮಹಾರಥೋತ್ಸವ ಕಾರ್ಯಕ್ರಮ ಇರ್ತದೆ. ಅಂದೇ ಸಾಯಂಕಾಲ ಪರಮ ಪೂಜ್ಯರ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮ ಇರ್ತದೆ. 15ನೇ ತಾರೀಕಿನ ದಿವಸ ಕಡಿಮೆನೋತ್ಸವ ಕಾರ್ಯಕ್ರಮ ಹಾಗೆಯೇ ಧರ್ಮಸಭೆಯ ಕಾರ್ಯಕ್ರಮಗಳು ಕೂಡ ಶ್ರೀಮಠದಲ್ಲಿ ಸಾಗಿ ಬರ್ತಾ ಇದ್ದೇವೆ. ನಮ್ಮ ಜಾತ್ರೆಗೆ ಕಟಕ್ ರೊಟ್ಟಿ ಕರಿಂಡಿ ಜಾತ್ರೆ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಎಲ್ಲ ಭಕ್ತಾದಿಗಳು ಕರಿಂಡಿ ರೊಟ್ಟಿಯನ್ನು ತಂದು ಶ್ರೀಮಠಕ್ಕೆ ಅರ್ಪಣವನ್ನು ಮಾಡಿ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಆ ಕಾರಣವಾಗಿ 2026ನೇ ಇಸ್ವಿ ಜಾತ್ರಾ ಮಹೋತ್ಸವಕ್ಕೆ ನಮಗೆಲ್ಲ ಕಡೆ ಭಕ್ತರಿಗೆ ಹೋಗಿ ಪತ್ರಿಕೆಯನ್ನು ಮುಟ್ಟಿಸೋದಾಗ್ತಾಯಿಲ್ಲ. ತಾವೆಲ್ಲರೂ ಕೂಡ ಇದೇ ಒಂದು ವಿನ್ನಹ ಅಂತ ತಿಳ್ಕೊಂಡು ಈ ಮಾಧ್ಯಮದ ಮುಖಾಂತರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಭಕ್ತಾದಿಗಳು ಆಗಮಿಸಿ ಜಾತ್ರಾ ಮಹೋತ್ಸವದಲ್ಲಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಪರಮ ಪೂಜ್ಯರ ಕೃಪೆಗೆ ತಾವೆಲ್ಲ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ